ಅಲ್ಲಿ ಚೆನ್ನಪ್ಪಾಜಿ ಸೇವೆ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತೀರ ಅಂತ ಕೇಳೋಣ ಬನ್ನಿ. ಅಣ್ಣ ಎಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ರಣ್ಣ? ಇವಾಗ 1935-36ನೇ ವರ್ಷದಿಂದ ಸತತವಾಗಿ ಮಾಡ್ಕೊಂಡ್ ಬಂದವ್ರೆ. ನಮ್ಮ ತಾಪ್ತಿರ ಇರ್ಬೋದು, ಈ ಊರಿನ ಹಿರಿಯರು ಮತ್ತೆ ಮುಖಂಡರುಗಳು, ಅಜ್ಜಿ ಮುದುಕರೆಲ್ಲ ನಮ್ಗೆ ಹೇಳೋರು. ಅವತ್ತಿನ ಯಜಮಾನರುಗಳು ಸುಧಾ ಇವಾಗ್ಲೂ ಹೇಳ್ಕೊಂಡ್ ಬಂದಿದ್ರು ಏನಂತ, ಈ ತರ ಮಾಡ್ಕೊಂಡ್ ಬರ್ಬೇಕು ಅಂತ. ಚೆನ್ನಪ್ಪನ್ ಮಾಡಿದ್ರೆ ಗ್ಯಾರಂಟಿ ಮಳೆ ಹೋಯ್ತದೆ ಅನ್ನೋ ಒಂದು ನಿರ್ಧಾರವನ್ನ ನಮ್ಮ ಈ ಸುತ್ತಮುತ್ತ 21 ಅಡಿ ಜನನು ಸಹ ಎಲ್ಲ ನಂಬ್ಕೊಂಡಿದ್ದಾರೆ. ಆ ಸ್ವಾಮಿ ನಮಗೆ ಒಳ್ಳೇದೇ ಮಾಡಿದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಊರೆಲ್ಲ ಒಗ್ಗಟ್ಟಾಗಿ ಒಂದು 10-15 ಮರಿಗಳನ್ನು ಕೂದು ಇಡೀ ಅಕ್ಕಪಕ್ಕ ಹಳ್ಳಿಗೆಲ್ಲ ಗ್ರಾಮಸ್ಥರಿಗೆಲ್ಲ ಒಂದು ಊಟದ ವ್ಯವಸ್ಥೆನ ಇಟ್ಕೊಂಡಿದ್ದೀವಿ. ಒಂದು ಅಂದರೆ ಸಭೆ, ಚೆನ್ನಪ್ಪಾಜಿ ಸಭೆ ಅನ್ನುವುದನ್ನು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಒಂದೊಂದು ವರ್ಷನೂ ನಾವು ತಪ್ಪಿಸ್ತಾ ಇಲ್ಲ. ಪ್ರತಿಯೊಂದು ಗ್ರಾಮಸ್ಥರು ಈಗ ಬಂದು ಎಲ್ಲ ಊಟ ಮಾಡ್ತಾರೆ. ಇದಕ್ಕೆ ನಮ್ಮ ಕೋಡಂಬಳ್ಳಿ ಗ್ರಾಮಸ್ಥರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ಯಜಮಾನರುಗಳು, ಎಲ್ಲ ಜನಾಂಗದ ಯಜಮಾನರುಗಳು ಸಹಕರಿಸ್ತಾರೆ ಅಂತೇಳಿ ನಾನು ಮಾತಾಡ್ತೇನೆ. ಇದು ಹಲವಾರು ವರ್ಷ ಅಂತಲ್ಲ, ಹಿಂದಿನಿಂದ ನಮ್ಮ ತಾತ ಮುತ್ತಾದ ಕಾಲದ್ದು ಚೆನ್ನಪ್ಪಾಜಿ ಬಗ್ಗೆ ಅಭಿಮಾನ ಇದೆ. ಕೆರೆ ತುಂಬಲಿ ಅಂತ ನಮ್ಮೂರಿನ ಯಜಮಾನರುಗಳು, ಮುಖ್ಯವಾಗಿ ಊರಿನ ಜನಗಳು, ಯುವಕರು ಎಲ್ಲರೂ ಸೇರಿ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಆಯ್ತು ಮೇಲೆ ಎಲ್ಲರ ಸಹಕಾರ ಇದೆ. ಆಯ್ತು, ಯಶಸ್ವಿಯಾಗಿ ನಡೀತಾ ಇದೆ. ಎಷ್ಟು ವರ್ಷದಿಂದ ಎಷ್ಟು ಜನಕ್ಕೆ? 2,000-3,000 ಜನಕ್ಕೆ 3,000 ಜನಕ್ಕೆ ಇವತ್ತಿನ ಊಟ 3,000 ಜನಕ್ಕೆ. ಇದು ಚೆನ್ನಪ್ಪಾಜಿ ಸಭೆ ಅಂತ ಸುಮಾರು ಹಲವಾರು ವರ್ಷಗಳಿಂದ, ಸುಮಾರು ನಮ್ಮ ತಾತಿರ ಕಾಲದಿಂದ ನಡ್ಕೊ ಬಂದಿರೋ ಪದ್ಧತಿ ಇದು. ಸುಮಾರು ನಾವು ಚೆನ್ನಪ್ಪನ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಿ ಸೌಖ್ಯವಾಗಿ ಸಮೃದ್ಧಿಯಾಗಿ ಇದಾಗಲಿ ಅಂದ್ಬಿಟ್ಟು ಎಲ್ಲ ನಾವು ನಂಬ್ಕೊಂಡಿದ್ದೀವಿ. 21 ಹಳ್ಳಿ ಜನನು ನಮಗೆ ಸದಾ ಕಾಲ ಚೆನ್ನಪ್ಪ ನಮ್ಮನ್ನ ಸುತ್ತ ನಮ್ಮನ್ನ ಗ್ರಾಮಗಳನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಚೆನ್ನಪ್ಪ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಈ ಕೋಡಂಬಳ್ಳಿಯ ಗ್ರಾಮದಲ್ಲಿ ಮುತ್ತಾತನ ಕಾಲದಿಂದವೇ ನಾವು ಕಾರ್ಯಕ್ರಮವನ್ನು ಮಾಡ್ಕೊ ಬರ್ತಾ ಇದ್ದೇವೆ. ಜನಸಂಖ್ಯೆ ಮತ್ತೊಂದು ದೇವರು ಚೆನ್ನಪ್ಪ ಸ್ವಾಮಿ, ಮಂಡ್ಯ ಸ್ವಾಮಿ, ಸಿದ್ದಪ್ಪಾಜಿ ಎಲ್ಲ ಒಳ್ಳೇದು ಮಾಡಿ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀವಿ. ಆದ್ರೂ ಆ ಸ್ವಾಮಿಗೆ ಕಣ್ಣುಬಿಟ್ಟು ನಮ್ಮನ್ನ ನೋಡಿ, ಈ ಮಳೆಗಾಲ ಬಂದಂತ ಕಾಲದಲ್ಲಿ ನಮಗೆ ಸಭೆ ಮಾಡಿಕೊಂಡು ಬರದೇ ಇದ್ರೆ, ಮಳೆಗಾಲ ಇನ್ನೊಂದು ನಡೆಸ್ತಾ ಇದ್ರೆ ಈ ಕಾರ್ಯಕ್ರಮ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ. ಆದ ಒಂದು ಸಭೆ ಮಾಡ್ತಾ ಇದ್ರು ಮಳೆ ಜಾಸ್ತಿ, ಎಷ್ಟೋ ಜನ ಊಟ ಮಾಡ್ದೇ ಎದ್ದು ಹೊಂಟೋಗಿದ್ದಾರೆ ಅಂತ ಮಳೆಗಾಲ ಆಗ ನಡೀತಿತ್ತು. ಈಗಲೂ ಆ ಥರ ನಡೀಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಳ್ಳೆಯದಾಗಲಿ. ಪುರಾತನ ಕಾಲದಿಂದ ನಡೆದಿರುವಂಥದ್ದು ಇದು, ಅರ್ಥದಲ್ಲಿ ನಡೀತಾ ಇದೆ. ಒಳ್ಳೇದಾಗಲಿ. ಈ ದಿವಸ ನಾವು ಅಂದ್ರೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ, ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಸೇರಿ ಆ ತಂದೆ ಚೆನ್ನಪ್ಪ ಸ್ವಾಮಿ ಕೃಪೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಪುರಾತನ ಕಾಲದಿಂದ ಈ ದೈವಶಕ್ತಿ ಇರೋ ದಿಸೆಯಿಂದ ನೆಲೆಸವನಿಲ್ಲಿ ಸ್ವಾಮಿ ಭಗವಂತ ನಡೆಸ್ಕೊಡ್ತಾವನೆ. ಹೆಚ್ಚಿನ ಸಂಖ್ಯೆಯಾಗಿ ಜನ ಸೇರಿ ಅದು ಕಾರ್ಯಕ್ರಮ ಆಡ್ಕೊಡ್ಬೇಕು. ಭಕ್ತಾದಿಗಳು ಬಂದು ಪ್ರಸಾದನ ಸ್ವೀಕರಿಸಿ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀವಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಮಳೆ ಬೆಳೆ ಅಚ್ಚುಕಟ್ಟಾಗಿ ಊರಿಗೆ ಯಾವುದೇ ರೋಗ ರುಜಿನ ಬಂದಂಗೆ ಊರು ಚೆನ್ನಾಗಿರ್ಲಿ, ಎಲ್ಲ ಸಂಬಂಧ ಅಣ್ಣ ತಂದಿರ್ತಾರ, ಬಾಂಧವ್ಯ ಥರ ಇರಲಿ ಅಂತ ಊರು ಕೇಳ್ಕೊತೀವಿ. ಇದು ಜಾತಿ ಭೇದ ಎಲ್ಲ ವರ್ಗದ ಜನ ಸೇರಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಊರಿನ ಹಬ್ಬಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸ್ತಾ ಇದ್ದೀವಿ. ನಮಗೂ ಖುಷಿ, ಸಂತೋಷಕ್ಕೆಲ್ಲ ಜನ ಖುಷಿ ಪಡಿಸ್ತೀವಿ. ಗಾಯ್ಸ, ಇವಾಗ ನೋಡಿ ಇಲ್ಲಿ ತರಕಾರಿ ಹೋಯ್ತಾ ಇದ್ರೆ ಇವ್ರು ಏನಂತಾರ ಅಂತ ಕೇಳೋಣ ಬನ್ನಿ. ಏನ್ ಹೇಳ್ತೀರಣ್ಣ, ನೀವು ಸಹಾಯ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ? ಅದೇಪ್ಪ, ನಮ್ಮ ಹಿರಿಯವರ ಕಾಲದಿಂದ 106 ವರ್ಷದಿಂದ ಮಾಡ್ತಾ ಇದ್ವಿ. ಮಳೆ ಬರಲಿಲ್ಲ, ಬೆಳೆ ಬರಲಿಲ್ಲ ಅಂದ್ಬಿಟ್ಟು. ಆಮೇಲೆ 16 ಊರು ಸೇರ್ತವೆ ಎಲ್ಲ. ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀರಾ? ಒಂದು 3,000 4,000 3,000 ಜನ. ವರ್ಷನೂ ಮಾಡ್ತಾನೆ ಇರ್ತೀರಾ? ವರ್ಷ ಹಿಂಗಾದ್ರೆ ಮಳೆ ಇನ್ನೇನ್ ಮಾಡೋ, ಮಳೆ ಆಗದಿರ ಕಾರಣ ನೀವು ಮಾಡ್ತಾ ಇರೋದು. ನಾವು ಅಲ್ಲೇ ದೇವಸ್ಥಾನ ಮಾಡ್ತಿದ್ವು ಮುಂಚೆ, ಚರ್ಪು ಗಿರ್ಪು ಜೋರಾಗೆ ಮಾಡ್ತಿದ್ವು. ಇವಾಗ ಈ ಮಳೆ ಬರ್ಲಿಲ್ಲಲ್ಲ, ಸರಿ ಅಣ್ಣ, ಆಯ್ತು. ಬೆಳೆ ಚೆನ್ನಾಗಿ ಪ್ರಾಣಿ ಪಕ್ಷಿಗಳಿಗೆ ಜನಗಳಿಗೂ ಎಲ್ಲ ಎಲ್ಲ ಕೊಟ್ಟು ಕಾಪಾಡಿ ಅಂತ ವರ್ಷ ಮಾಡ್ತಾ ಇದೀವಿ. ಈ ವರ್ಷ ಮಾಡ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಿ. ಇದೇ ಮೊದಲನೇ ವರ್ಷದಿಂದ ಮಾಡ್ತಾ ಇದ್ದೀನಿ. ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದೀರಾ? ಒಂದು 2,000 ಜನಕ್ಕೆ ಆಗುವಷ್ಟು ಮಾಡ್ತಾ ಇದೀವಪ್ಪ. 2,000 ಜನಕ್ಕೆ ಆಗುವಷ್ಟು ಏನೇನು? ಗೋಟಿ ಗೊಜ್ಜು, ಚಿಕನ್, ಮುದ್ದೆ, ರೈಸು, ಸಾಂಬಾರು. ಮಟನ್ ಎಲ್ಲ ಗೋಟಿ ಗೊಜ್ಜಿಗೆನೆ.
ಮಟನ್ ಬಡ್ಸಕ್ಕಾಗಲ್ಲ 2,000 ಜನಕ್ಕೆ 5 ಮರಿ ಹಾ. ಆದ್ರೂ ಎಲ್ಲ ಒಂದೇ. ಎಲ್ಲ ಒಂದಿಗೆ ಅಂದ್ರೆ ಗಾಯ್ಸ್ ಇಲ್ಲಿ ನೋಡ್ತಾ ಇರೋದಲ್ಲ ಎಲ್ಲಾನು ಒಂದಿಗೆ ಹಾಕಿ ಒಂದು 2,500 ಜನ ಇಲ್ಲ 3,000 ಜನವರೆಗೂ ಅಂದ್ರೆ ಇಲ್ಲಿ ಚನ್ನಪ್ಪಾಜಿ ಸಭೆಯನ್ನು ಮಾಡ್ತಾ ಇರುವಂತದ್ದು ಕೋಡಂಬಳ್ಳಿಯಲ್ಲಿ. ಇಲ್ಲಿ ನೋಡ್ಬೋದು ಹುಡುಗರು ದೊಡ್ಡವರು ಚಿಕ್ಕವರು ಅಂತ ಅಂದ್ರೆ ನಮ್ಮ ಊರಿನ ದೊಡ್ಡವರು ಆಗಿರ್ಬೋದು ಅದ್ರ ಚಿಕ್ಕವರು ಕೂಡ ಎಲ್ಲಾರು ಬಂದು ಇಲ್ಲಿ ಅನ್ನ ಬಸ್ತಿ ಆರಂತ ಆಲ್ಕೈದಂತ ಆದಷ್ಟು ಸೇವೆಗಳನ್ನ ಮಾಡ್ತಾ ಇರುವಂತದ್ದು. ಹಳ್ಳಿಯವರೆಲ್ಲ ದಾನ ಕೊಟ್ಟು ಇವಾಗ ಈ ಸೇವೆ ಮಾಡ್ತಾ ಇದೀವಪ್ಪ. ಹಾ ಯುವಕರು 12 ವರ್ಷದಿಂದಾನೇ ಬಂದ್ ಮಾಡ್ತಾ ಇದಾರೆ. ಹೌದು, ಎಲ್ಲ ಬಂದು ಸಹಾಯ ಮಾಡ್ತಾರೆ. ಬಂದ್ ಸಹಾಯ ಮಾಡ್ತಾರೆ. ಸರಿ ನೋಡ್ಬೋದು ಗಾಯ್ಸ್ ಇಲ್ಲಿ ಹಂಗೆ ಮಟನ್ ಕೂಡ ಬೇಯಿಸ್ತಾ ಇರುವಂತದ್ದು. ಮಟನ್ಗಳನ್ನ ನಮ್ಮ ಪ್ರವೀಣ್ ಅಣ್ಣಾರ್ ಕೂಡ ಮತ್ತೆ ನಮ್ಮ ಚಂದು ಬ್ರೋ ಎಷ್ಟೊಂದ್ ಜನ ಇದ್ದಂತಾರೋ ಅವ್ರನ್ನ ಹೋಗಿ ಮಾತಾಡ್ಸಕ್ ಟ್ರೈ ಮಾಡ್ತೀನಿ. ನೋಡ್ಬೋದು ಗಾಯ್ಸ್ ಇಲ್ಲಿ ಮಟನ್ ಕೂಡ ಬೇಯಿಸ್ತಾ ಇರುವಂತದ್ದು. ಕೇಳೋಣ ಅವ್ರನ್ನ ಏನಂತಾರೆ ಅಂತ. ಅಣ್ಣ ಹೇಳಿ ಅಣ್ಣ, ನೀವು ಸಭೆ ಮಾಡ್ತಿಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ. ಚನ್ನಪ್ಪಾಜಿ ಸೇವೆ ಮಾಡ್ತಾರೆ ಸ್ವಾಮಿ. ಗಣಪತಿ ಸಭೆ ಎಷ್ಟು ವರ್ಷದಿಂದ ಅಣ್ಣ? ನಮ್ಗೆ ಬುದ್ಧಿ ಕಡುತ್ತವಿಂದ ಮಾಡ್ತಾನೆ ಅವ್ರೆ. ನಾವು ಮಾಡ್ತಾ ಇರೋದು ಇವಾಗ. ಫಸ್ಟ್ ಇಷ್ಟೇ ಜೋರಾಗಿ ಮಾಡ್ತಿದ್ರಾ ಇಲ್ಲ ಕಮ್ಮಿ ಮಾಡ್ತಿದ್ರಾ? ಸ್ವಲ್ಪ ಮಾಡ್ತಾ ಇದ್ರು, ಆಮೇಲೆ ಜಾಸ್ತಿ ಆಗಿದೆ ಈಗ. ಇವ್ರು ನೋಡೋದು ರಸಾಯನ ಕೂಡ ಮಾಡಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೊತವ್ರೆ. ಗಾಯ್ಸ್ ನೋಡ್ತಾ ಇರುವಂತದ್ದು ಭಟ್ರು ಕೂಡ ಇರುವಂತದ್ದು ಕೊಡಂಬಳ್ಳಿ ಭಟ್ರು ಕೂಡ ಅಡಿಗೆ ಮಾಡ್ಕೊಳ್ತಾರೆ. ಭಟ್ರು ಮಾತಾಡ್ಸೋಣ ಎಷ್ಟು ವರ್ಷದಿಂದ ಏನ್ ಮಾಡ್ತಾ ಇದಾರೆ ಅಂತ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಣ್ಣ? ನಾವು ಸುಮಾರು ಒಂದು 15 ವರ್ಷ 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ನಾವು 15 ವರ್ಷ 20 ವರ್ಷದಿಂದ ಅಂದ್ರೆ ಎಷ್ಟು ಜನ ಮಾಡ್ತಿದ್ದೀರಾ? ಒಂದು 15,000ದಿಂದ 20,000 ಮಾಡಿದ್ದೀವಿ. 20,000 ಗಂಟು ಮಾಡಿದ್ದೇನೆ. ಇವತ್ತೇ 3-3.5 ಸಾವಿರ ಜನ ಮಾಡ್ತಾ ಇದ್ದೇನೆ. ಫ್ರೀಯಾಗಿ ಮಾಡ್ತಾ ಇದ್ದೇನೆ. ಕೊಡಬಳ್ಳಿಯವರೆಗೆ ನಾವು ದೇವ್ರ ಸೇವೆಗೆಲ್ಲ ಫ್ರೀ ಮಾಡ್ಕೊಡ್ತಾ ಇದ್ದೀನಿ. ಫ್ರೀಯಾಗಿ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ. ನೋಡಿ ಗಾಯ್ಸ್ ಇವ್ರು ಹೇಳ್ತಾ ಇರುವಂತದ್ದು ಇದು ಅಕ್ಕಪಕ್ಕ ಎಷ್ಟೇ ಊರಲ್ಲಿ ಸಭೆ ದೇವ್ರ ಸೇವೆ ಅಂತ ಕರೆದ್ರೆ ಫ್ರೀಯಾಗಿ ಬಂದ್ ಮಾಡ್ಕೊಡ್ತಾರೆ ಅಂತ. ಇವ್ರ ಹೆಸರು ಗುರುವಯ್ಯ ಅಂತ ಬಂದೆ ಹುಣಸಳ್ಳಿಯವರು. ನಿಮ್ ನಂಬರ್ ಹೇಳ್ಬಿಡಿ, ಹಂಗೆ ಇನ್ನು 4-5 ಜನ ಯಾರು ಬೇಕಾದ್ರಂತೂ ಬಂದು ನಿಮ್ ನಂಬರ್ ತಗೋತಾರೆ. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ 9902277551. ಚನ್ನಪ್ಪಾಜಿ ಸಭೆ ಮಾಡಿದ್ರು, ಏನಂತಾರೆ ಅಂತ ಕೇಳೋಣ. ಊಟ ಎಲ್ಲ ಮಾಡ್ತಿದಾರೆ ಇಲ್ಲಿ ಮಹೇಶ್ ಅಣ್ಣ ಅವರು ಇದ್ದಾರೆ, ಅದೇನಂತಾರೆ ಕೇಳೋಣ. ಚನ್ನಪ್ಪಾಜಿ ಸೇವೆ ಮಾಡಿ ಭಕ್ತಾದಿಗಳೆಲ್ಲ ಜಾಸ್ತಿ ಜನ ಸೇರಿ ಎಲ್ಲ ನಮ್ಮ ಊರಿನ ಸಮ್ಮುಖದಲ್ಲಿ ಒಳ್ಳೆ ಹುಡುಗರುಗಳೆಲ್ಲ ಪ್ರೋತ್ಸಾಹ ಕೊಟ್ಟು ಯುವಕರು ಮತ್ತು ಹಿರಿಯರು ಅವರ ಇದರಿಂದ ಎಲ್ಲ ಸುಸೂಸವಾಗಿ ನಡೀತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಊಟ ಮಾಡಿದ್ದಾರೆ. ಗಾಯ್ಸ್ ಇಲ್ಲಿ ಮಹೇಶ್ ಅಣ್ಣ ಇದ್ದಾರೆ, ಅವರು ಚನ್ನಪ್ಪಾಜಿ ಸಭೆ ಬಗ್ಗೆ ಜನದ ಬಗ್ಗೆ ಎಷ್ಟು ಜನ ಬಂದವರು ಅಂತ ಹೇಳ್ತಾರೆ. ಬನ್ನಿ ಗಾಯ್ಸ್. ಚನ್ನಪ್ಪಾಜಿ ಸಭೆ ಊರಿನ ಗ್ರಾಮಸ್ಥರೆಲ್ಲ ಸಹಕಾರದಿಂದ ಒಳ್ಳೆ ಯಶಸ್ವಿಗೊಂಡಿದೆ. ಸುಮಾರು 3,000 ಜನ ಊಟ ಮಾಡಿದ್ದಾರೆ. ಇವತ್ತಿನ ನಮ್ಮೂರಿನ ಯುವಕರು ಎಲ್ಲ ಹಿರಿಯರೆಲ್ಲ ಸೇರಿ ಈ ಸಭೆಯನ್ನು ಸಂಪೂರ್ಣ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ. ಮುಂದಿನ ಕಾರ್ಯಕ್ರಮಗಳನ್ನು ಇದೇ ರೀತಿ ಮಾಡಲಿ ಅಂತ ಎಲ್ಲ ಯುವಕ ಮಿತ್ರರಿಗೆ ಹಿರಿಯರಿಗೆ ಎಲ್ಲರಿಗೂ ಹೇಳ್ತೀವಿ. ಈ ಸಭೆಗೆ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಗಾಯ್ಸ್ ನೋಡಿದ್ರಲ್ಲ ಇವ್ರು ಮಾತಾಡಿದಂಥದ್ದು. ಇವಾಗ ನೋಡ್ಬೋದು ನೀವು ಜನ ಕೂಡ ಬಂದು ಊಟ ಮಾಡ್ತಾ ಇರುವಂಥದ್ದು. ಅಂದ್ರೆ ಸಾವಿರಾರು ಜನರಲ್ಲಿ ಸಂಖ್ಯೆಯಲ್ಲಿ ಬಂದು ಜನ ಊಟ ಮಾಡ್ತಾ ಇದ್ದಾರೆ. ಆದಷ್ಟು ನೀವು ಬಂದು ಇವತ್ತು ನಮ್ಮ ಊರಿನ ಗ್ರಾಮದ ಚನ್ನಪ್ಪಾಜಿ ಸಭೆ ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಯುವಕರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.